ನಾನು ಸಹಾಯಕ ಕೃಷಿ ನಿರ್ದೇಶಕ ಸುರೇಶ್ ಯಾದಗಿರಿ ಹಾಗೂ ಗುರುಮಟ್ಕಲ್ ತಾಲೂಕಾ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಯಾವುದೇ ಗಾಳಿ ಸುದ್ದಿಗಳಿಗೆ ತಮ್ಮ ಕಿವಿಗಳನ್ನು ಕೊಡಬಾರದು. ರಸಗೊಬ್ಬರ ಕೊಡ್ತಾ ಇಲ್ಲ ಹಂಗಂತ ಏನಿಲ್ಲ. ನಾವು 2 ತಿಂಗಳ ಏಪ್ರಿಲ್ ಅಂಡ್ ಮೇ ಯಾವುದೇ ಕೃಷಿ ಚಟುವಟಿಕೆಗಳು ಅಥವಾ ಬೆಳೆಗಳು ಕ್ಷೇತ್ರದಲ್ಲಿ ಇರದೇ ಇರುವುದರಿಂದ ನಾವು ತಡೆ ಹಿಡಿದು ಹೊರತಾಗಿ ಯಾವುದೇ ರೀತಿ ಗಾಬರಿ ಪಡ್ತಕ್ಕಂಥದ್ದು ಏನೂ ಇಲ್ಲ. ನಿರಂತರವಾಗಿ ಗೊಬ್ಬರ ಸಪ್ಲೈ ಆಗ್ತಾ ಇರ್ತದೆ. ಸ್ವಲ್ಪ ರೈತರು ಸಮಾಧಾನದಿಂದ ತಮ್ಮ ಇಳುವಳಿಗೆ ಅನುಗುಣವಾಗಿ ರಸಗೊಬ್ಬರವನ್ನು ಕೊಡ್ತದೆ. ತಾವು ತಮ್ಮಲ್ಲಿರ್ತಕ್ಕಂಥ ದಾಖಲಾತಿಗಳು FID ಅಥವಾ ಆಧಾರ್ ಕಾರ್ಡ್ ತಗೊಂಡು ಹೋದ್ರು ಕೂಡ ತಮಗ ಎಲ್ಲ ರಸಗೊಬ್ಬರ ಮಾರಾಟ ಕೇಂದ್ರಗಳಲ್ಲಿ ಗೊಬ್ಬರ ತಗೊಂಡು ಹೋಗ್ಬೋದು. ಇನ್ ಕೇಸ್ ನಿಮ್ಗೆ FID ಆಗಿರ್ಲಿಲ್ಲ ಅಂತಂದ್ರೆ ಕೃಷಿ ಇಲಾಖೆಗೆ ಸಂಪರ್ಕಿಸಿ ಅವತ್ತಿನ ದಿವಸನೇ ನೀವು FID ಮಾಡಿಕೊಂಡು ತದನಂತರ ಅವತ್ತೇ ನೀವು ಗೊಬ್ಬರ ತಗೊಂಡು ಹೋಗ್ಬೋದು. ಗಾಬರಿ ಪಡ್ತಕ್ಕಂಥದ್ದು ಏನೂ ಇಲ್ಲ. ಬರೀ ರಾಸಾಯನಿಕ ಗೊಬ್ಬರಗಳು ಅಲ್ಲದೆ ಸಾವಯವ ಗೊಬ್ಬರಗಳು, ಜೈವಿಕ ಗೊಬ್ಬರಗಳನ್ನು ಕೂಡ ತಾವು ಎಚ್ಚೆತ್ತಾಗಿ ಬಳಸಬೇಕು. ಆ ಗೊಬ್ಬರದ ಮೇಲೆ ಯಾವ್ದು ರೇಟ್ ಇರ್ತದೆ ಅದೇ ರೇಟಿಗೆ ತಾವು ಖರೀದಿ ಮಾಡಬೇಕು. ಏನಾದರೂ ಸಮಸ್ಯೆಗಳಿದ್ದಲ್ಲಿ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರಗಳ ಕೃಷಿ ಅಧಿಕಾರಿಗಳಿದ್ದಾರೆ, ಸಹಾಯಕ ಕೃಷಿ ನಿರ್ದೇಶಕರು ತಾವು ಸಂಪರ್ಕ ಮಾಡಬಹುದು.